ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದು ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಜಟಾಪಟಿಗಳು ಬಹಳ ದೊಡ್ಡ ಮಟ್ಟದಲ್ಲೇ ಬಿಜೆಪಿಯ ಪಾಳ್ಯದಲ್ಲೇ ಹೊಂದಾಣಿಕೆ ರಾಜಕೀಯದಕ್ಕೆ ಸಂಬಂಧಪಟ್ಟ ಹಾಗೆ ಬೇಗುದಿಗಳು ಹೇಳ್ತಾ ಇದೆ. ನೋಡೋಣ ಇದನ್ನ ಶಮನ ಮಾಡೋ ನಿಟ್ಟಿನಲ್ಲಿ ಆರ್ಎಸ್ಎಸ್ ಅಥವಾ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿಯಾಗಿ ಮಧ್ಯಪ್ರವೇಶ ಮಾಡುತ್ತೆ, ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾರೆ ಅಂತ. ಇವತ್ತಿನ ನಮ್ಮ ಸುದ್ದಿ ಡಬ್ಬಿಯ 2 ಸುದ್ದಿಗಳು ಓಪನ್ ಆಗಿದ್ದಾಯಿತು. ಸೊ ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ 3ನೇ ಸುದ್ದಿ ಯಾವುದು ಹಾಗಾದ್ರೆ? ಸೊ ಆ ಬಾಕ್ಸ್ ಅನ್ನ ಕೂಡ ಓಪನ್ ಮಾಡ್ಬಿಡೋಣ. ಯಾವ ವಿಚಾರ ಇದು ಅಂತ ನೋಡ್ತಾ ಹೋದ್ರೆ ಇದು ಕೂಡ ಬಿಜೆಪಿಗೆ ಸಂಬಂಧಪಟ್ಟಂತಹ ವಿಚಾರ. ಕೈ ತನಿಖಾಸ್ತ್ರ. ಸೊ ಕೈ ತನಿಖಾಸ್ತ್ರದಿಂದ ಬಿಜೆಪಿ ನಾಯಕರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಕಾಂಗ್ರೆಸ್ನವರು ಬಹಳ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನ ಬಿಜೆಪಿ ಅವರಿಗೆ ಕೊಟ್ಟಿದ್ರು. ಸೊ ಯಾವ ವಿಚಾರದಲ್ಲಪ್ಪ ಅಂತ ಹೇಳಿದ್ರೆ ಈಗ ತನಿಖಾಸ್ತ್ರದ ಒಂದು ಆತಂಕದಲ್ಲಿ ಬಿಜೆಪಿ ನಾಯಕರುಗಳಿದ್ದಾರೆ. ಬಿಜೆಪಿ ನಾಯಕರಿಗೆ ಒಂದು ಕಡೆ ಹೊಂದಾಣಿಕೆಯ ಟೆನ್ಷನ್ನೇ ತಲೆಬಿಸಿಯಾಗಿದೆ, ಅದೇ ದೊಡ್ಡ ತಲೆನೋವಾಗಿದೆ. ಅದರ ಜೊತೆಗೆ ಅವರ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಸರ್ಕಾರದ ಹಗರಣಗಳ ತನಿಖೆಗೆ ಒಂದು ವಿಶೇಷ ತಂಡವನ್ನ ರಚನೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಲೆಕ್ಕಾಚಾರವಾಗಿದೆ. ಪ್ರಮುಖವಾಗಿ ಕಳೆದ ಬಾರಿ ಸದ್ದಾಗಿದ್ದು ಬಿಟ್ ಕಾಯಿನ್ ಹಗರಣ. ಸೊ ಆ ಹಗರಣಕ್ಕೆ ಇದೀಗ ಮತ್ತೊಮ್ಮೆ ಮರುಜೀವ ಸಿಗುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಆ ನಿಟ್ಟಿನಲ್ಲಿ ಗೃಹ ಸಚಿವರ ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ಅವರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಚಿವ ಪರಮೇಶ್ವರ್ ಅವರ ಜೊತೆ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಈ ವಿಚಾರದಲ್ಲಿ ಚರ್ಚೆ ನಡೆಸಿದ್ದಾರೆ. ಅದೊಂದು ಮಾತ್ರ ಅಲ್ಲ, ಚಾಮರಾಜನಗರದ ಆಕ್ಸಿಜನ್ ದುರಂತದ ಪ್ರಕರಣದ ಬಗ್ಗೆ ಕೂಡ ಶೀಘ್ರ ತನಿಖೆಯಾಗುವಂತಹ ಸುಳಿವನ್ನ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮೈಸೂರಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗುಂಡೂರಾವ್ ಅವರ ಜೊತೆಗೆ ಹಲವು ಪ್ರಕರಣಗಳ ಬಗ್ಗೆ ಕೂಡ ತನಿಖೆ ನಡೆಸ್ತೀವಿ ಅನ್ನೋ ಒಂದು ವಿಚಾರವನ್ನ ಆರೋಗ್ಯ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ. ಸೊ ಇದೆಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೆ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಆದಂತಹ ಆ ಹಗರಣಗಳನ್ನ ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಬಹಳ ಚುರುಕಾಗಿದೆ. ಬೇರೆ ಬೇರೆ ಸಚಿವರುಗಳು ಕೂಡ ರಾಜ್ಯ ಸರ್ಕಾರದ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರಂತೆ. ಪ್ರಮುಖವಾಗಿ ಬಿಟ್ಕಾಯಿನ್ ವಿಚಾರ ದೊಡ್ಡದಾಗಿ ಚರ್ಚೆಯಾಗಿತ್ತು. ಸೊ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿರುವಂತಹ ಶ್ರೀಕಿಯನ್ನ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು. ಸೊ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕೀಯ ನಾಯಕರುಗಳ ಕೈವಾಡ ಇದೆ ಅನ್ನೋದನ್ನ ಕೂಡ ಕೇಳಲಾಗ್ತಾ ಇತ್ತು. ನೋಡಬೇಕು. ತನಿಖೆ ಆಗಿರ್ತಕ್ಕಂಥದ್ದು ಒಂದು ಹಂತ. ಇನ್ನೂ ಹೆಚ್ಚಿನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ಜಾಲಗಳು ಇದ್ದಾವೆಯೇ ಇದರಲ್ಲಿ? ಬಿಕಾಸ್ ಹ್ಯಾಕರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಬೇರೆ ಭಾಳಷ್ಟು ಇವನ್ ಹ್ಯಾಕಿಂಗ್ನಲ್ಲೇ ಬಹಳ ಪರಿಣಿತ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಸೊ ಆದ್ದರಿಂದ ಇದು ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ವಿವರವಾಗಿ ತನಿಖೆ ಆಗಬೇಕು ಅಂತ ಈ ಮಟ್ಟದ ತನಿಖೆ ಆಗಿರ್ತಕ್ಕಂಥದ್ದು ಒಂದು ಹಂತ. ಇನ್ನೂ ಹೆಚ್ಚಿನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ಜಾಲಗಳು ಇದ್ದಾವೆಯೇ ಇದರಲ್ಲಿ? ಬಿಕಾಸ್ ಹ್ಯಾಕರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಬೇರೆ ಭಾಳಷ್ಟು ಇವನ್ ಹ್ಯಾಕಿಂಗ್ನಲ್ಲೇ ಬಹಳ ಪರಿಣಿತ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಸೊ ಆದ್ದರಿಂದ ಇದು ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ವಿವರವಾಗಿ ಮರು ತನಿಖೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಆ ಮರು ತನಿಖೆ ಯಾವ ರೀತಿಯಾಗಿ ಆಗಬೇಕು ಅಂತ ನೀವು ಸ್ಪಷ್ಟವಾಗಿ ಚಾರ್ಜಸ್ ಅನ್ನ ನೀವು ಮಂಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಮ್ಗೆ ಹೇಳಿದೆ. ಅದರಿಂದ ಅದನ್ನು ಕೂಡ ಈಗ ರೆಡಿ ಆಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ನಾವು ಚಾರ್ಜಸ್ ಅನ್ನ ಫ್ರೇಮ್ ಮಾಡಿ ನಾವು ತನಿಖೆಗೆ ಆದೇಶವನ್ನು ಮಾಡಿಸ್ತೀವಿ. ನಮ್ಮ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ. ಲೋಪದೋಷ ಅಂತ ಹೇಳಿದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಅವರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ. ಆದ್ದರಿಂದ ಸಮಗ್ರವಾದಂಥ ಒಂದು ರೀತಿಯಾಗಿ ತನಿಖೆಯನ್ನು ಮಾಡಬೇಕು. ಹಿಂದೆ ಆಗಿರ್ತಕ್ಕ ಸರಿಯಾಗಿ ಆಗಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಅದಕ್ಕೋಸ್ಕರ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಈಗ ನಾವು ಚಾರ್ಜಸ್. ಬನ್ನಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಸಾಲು ಹಗರಣಗಳು ಚರ್ಚೆಗೆ ಗ್ರಾಸವಾಗಿದ್ವು. ಒಂದು ಕಡೆ ಬಿಟ್ಕಾಯಿನ್ ಪ್ರಕರಣ ಆಗಿರ್ಲಿ, ಮತ್ತೊಂದು ಕಡೆ 545 PSI ನೇಮಕಾತಿ ಅಭ್ಯರ್ಥಿಗಳ ವಿಚಾರದಲ್ಲಿ ಅಕ್ರಮ ಆಗಿರೋದಾಗಿರ್ಲಿ, ಮತ್ತೊಂದು ಕಡೆಗೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಆಗಿರ್ಲಿ, ಅಥವಾ ಕೋವಿಡ್ ಸಂದರ್ಭದಲ್ಲಿ PPE ಕಿಟ್ ನಲ್ಲೂ ಕೂಡ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನೋ ವಿಚಾರಗಳಾಗಿರ್ಲಿ, ಗಂಗಾ ಕಲ್ಯಾಣ ರೈತರಿಗೆ ಸಮರ್ಪಕವಾಗಿ ನೀರಾವರಿ ಯೋಜನೆಯನ್ನು ಕಲ್ಪಿಸುವಂತಹ ಗಂಗಾ ಕಲ್ಯಾಣ ಯೋಜನೆಯಲ್ಲಾಗಿರುವಂತಹ ಗೋಲ್ಮಾಲ್ ಆಗಿರ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈಗ ಈ ವಿಚಾರವನ್ನ ರಾಜ್ಯ ಸರ್ಕಾರ ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ, ಯಾವ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ, ಇದು ಬಿಜೆಪಿಯವರಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ಸೃಷ್ಟಿ ಮಾಡಬಹುದು ಅಂತ ಅನ್ಸುತ್ತೆ? ನೋಡಿ ಶ್ರುತಿ, ಇವತ್ತು ಬೆಳಗ್ಗೆ ಅಷ್ಟೇ ನೀವು ಚರ್ಚೆ ಮಾಡಿದ್ವಿ. ಅಂದರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ, ಮತ್ತೊಂದು ಕಡೆಗೆ PSI ನೇಮಕಾತಿ ಹಗರಣ, ಮತ್ತೊಂದು ಕಡೆಯಾಗಿ ಚಾಮರಾಜನಗರ ಆಕ್ಸಿಜನ್ ದುರಂತ, ಈ ಎಲ್ಲ ಪ್ರಕರಣಗಳ ಬಗ್ಗೆ ವಿಶೇಷವಾದಂಥ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ
ಆ ಒಂದು ಪ್ರಕರಣಗಳನ್ನು ಅಂದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಸಚಿವರು ಮತ್ತು ಕೆಲ ಶಾಸಕರುಗಳು ಸಿ ಎಂ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನು ಮಾಡಿದ್ವು. ಇದಕ್ಕೆ ರಿಲೇಟೆಡ್ ಆಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಮರಾಜನಗರ ಆಕ್ಸಿಜನ್ ದುರಂತದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ, ಮತ್ತೊಂದು ಕಡೆಗೆ ಈ ಒಂದು ಪ್ರಕರಣದ ಬಗ್ಗೆ ಏನೆಲ್ಲ ಲೋಪದೋಷಗಳಾಗಿದ್ದಾವೆ ಅದ್ರ ಬಗ್ಗೆ ವರದಿಯನ್ನು ಕೇಳಿದ್ದೀವಿ. ಆ ವರದಿ ಬಳಿಕ ನಾವು ಏನೋ ಈ ಒಂದು ಪ್ರಕರಣದ ಬಗ್ಗೆ ಏನು ತನಿಖೆಗೆ ವಹಿಸ್ತೀವಿ, ವಿಶೇಷವಾದಂಥ ಒಂದು ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಇವತ್ತು ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಬಿ ಜೆ ಪಿ ನಾಯಕರು ಶಾಮೀಲಾಗಿದ್ದಾರೆ ಎನ್ನಲಾದಂಥ ಬಿಟ್ಕಾಯಿನ್ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಇವತ್ತು ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರು ಕೂಡ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂದರೆ ಯಾವೆಲ್ಲ ವಾಸ್ತವಾಂಶ, ಮತ್ತೊಂದು ಕಡೆಗೆ ಏನೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ, ಮತ್ತೊಂದು ಕಡೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ, ಅದರೆಲ್ಲರ ಬಗ್ಗೆನೂ ಕೂಡ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅಂದರೆ ಗೃಹ ಸಚಿವರಿಗೆ ಅಲೋಕ್ ಮೋಹನ್ ಅವರು ಒಂದು ಪ್ರಾಥಮಿಕವಾದಂಥ ಒಂದು ವರದಿಯನ್ನು ಕೊಟ್ಟು ತೆರಳಿದ್ದಾರೆ. ಸೊ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಯಾಗಿ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರುಗಳು ಬಿ ಜೆ ಪಿನ ಅಣಿಯೋದಕ್ಕೆ, ಮತ್ತೊಂದು ಕಡೆಗೆ ಈ ಒಂದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ, ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿಚಾರವಾಗಿ ಆದಿ ಬೀದಿಯಲ್ಲಿ ಟೀಕೆ ಮಾಡ್ತಾ ಇರ್ತಕ್ಕಂಥ, ವ್ಯಂಗ್ಯಭರಿತವಾಗಿ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥ, ಜನರಲ್ಲಿ ತಪ್ಪು ಭಾವನೆಯನ್ನು ಮೂಡಿಸ್ತಾ ಇರ್ತಕ್ಕಂಥ ಬಿ ಜೆ ಪಿಗೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಸಚಿವರು ಸಿ ಎಂ ಸಿದ್ದರಾಮಯ್ಯನವರ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಇದರ ಒಂದು ಮುಂದುವರಿದ ಭಾಗವಾಗಿಯೇ ಇವತ್ತು ಅಲೋಕ್ ಮೋಹನ್ ಅವರು ಗೃಹ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನಾವು ತನಿಖೆಯನ್ನು ನಡೆಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನದ ಬಳಿಕ ಇದ್ರ ಬಗ್ಗೆ ತನಿಖೆ ನಡೆಸೋದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನವನ್ನು ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಎಲ್ಲ ಸಚಿವರು ಮತ್ತು ತಮ್ಮನ್ನು ಭೇಟಿಯಾಗಿರ್ತಕ್ಕಂಥ ಶಾಸಕರಿಗೆ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಆದರೆ ಇವತ್ತಿನ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆಯಾಗಿ ಬಿ ಜೆ ಪಿನ ಅಣಿಯೋದಕ್ಕೆ ಅವರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರಾ, ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆಯಾ, ಈ ರೀತಿಯಾದಂಥ ಹಲವಾರು ಚರ್ಚೆ ಮತ್ತು ವ್ಯಾಖ್ಯಾನಗಳು ಇವತ್ತಿನ ಬೆಳವಣಿಗೆಗಳಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು.